ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಯುರೋಪಿಯನ್ ಟೂರು ಈಗ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಮಾರ್ಚ್ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಡಬ್ಲ್ಯೂ ಅವರು ಯುರೋಪ್ ಅಲ್ಲಿ ಶೋಸ್ ಗಳನ್ನ ಮಾಡ್ತಾ ಇದ್ದಾರೆ, ಲೈವ್ ಇವೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ನ ತಗೊಂಡ್ ಬರ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ನಮಗೆ ಅದೇ ರೀತಿಯ ಟೂರ್ ನೋಡೋದಕ್ಕೆ ಸಿಗ್ತಾ ಇದೆ. ಎಸ್, ರೋಡ್ ಟು ಕ್ಲಾಶ್ ಇನ್ ಪ್ಯಾರಿಸ್ ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಕ್ಲಾಶ್ ಇನ್ ಪ್ಯಾರಿಸ್ ನಮಗೆ ಆಗಸ್ಟ್ 15ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದೇ ನಿಟ್ಟಿನಲ್ಲಿ ಡಬ್ಲ್ಯೂ ಅವರು ಒಂದು ಟೂರ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಆಗಸ್ಟ್ 22ನೇ ತಾರೀಕಿನ ಸ್ಮ್ಯಾಕ್ ಡೌನ್, ಹಾಗೆ ಆಗಸ್ಟ್ 25ನೇ ತಾರೀಕಿನ ಮಂಡೇ ನೈಟ್ ರೋ, ಅಂಡ್ ಫೈನಲಿ ಆಗಸ್ಟ್ 29ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಕೂಡ ನಮಗೆ ಪ್ಯಾರಿಸ್ ಅಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದ್ರ ಮುಖಾಂತರ ಡಬ್ಲ್ಯೂ ಅವರು ರೋಡ್ ಟು ಪ್ಯಾರಿಸ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಉಳಿದಿರ್ತಕ್ಕಂತಹ ಲೈವ್ ಇವೆಂಟ್ಸ್ ಗಳು ಕೂಡ ಡೈಲಿ ನಮಗೆ ಪ್ಯಾರಿಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಷ್ಟೊತ್ತಿಗೆ ನಾವು ಕೂಡ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆಗಿರ್ತೀವಿ. ಸೊ ನೆಟ್ಫ್ಲಿಕ್ಸ್ ಅಲ್ಲೇ ಆರಾಮಾಗಿ ಲೈವ್ ಆಗಿ ನೋಡಬಹುದು. ಅಂಡ್ ಬೇಡ್ಕೋತೀನಿ, ಅಷ್ಟೊತ್ತಿಗೆ ನನ್ನ ಚಾನಲ್ ಕೂಡ ರಿಮಾನಿಟೈಸೇಷನ್ ಆಗಿರ್ಲಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಶಾರ್ಲೆಟ್ ಫೈರ್ ಅವರ ರಸ್ಸಲ್ ಮೇನಿಯಾ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ರಸ್ಸಲ್ ಮೇನಿಯಾ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ರಸ್ಸಲ್ ಮೇನಿಯಾ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಟ್ರಿಪಲ್ ಎಚ್ ಅವರ ಟ್ವೀಟ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. 2 generations of WWE's biggest stars and both in their prime. This match isn't about past versus the present, it's all about now ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ನ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಸೊ ಎರಡು ಬಿಗ್ಗೆಸ್ಟ್ ಡಬ್ಲ್ಯೂ ಜನರೇಷನ್ಸ್ ನ ಬಿಗ್ಗೆಸ್ಟ್ ಮ್ಯಾಚ್ ಇದಾಗ್ತಾ ಇದೆ. ಇದು ಪಾಸ್ಟ್ ಹಾಗೆ ಪ್ರೆಸೆಂಟ್ ವಿಚಾರ ಅಲ್ಲ, ಬದಲಿಗೆ ಇದು ಈಗಿನ ವಿಚಾರ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಅಂಡ್ ಪೋಸ್ಟರ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಹಾಲ್ ಆಫ್ ಫೇಮ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಡಬ್ಲ್ಯೂ ಅವರು ಹಾಲ್ ಆಫ್ ಫೇಮ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಟ್ರಿಪಲ್ ಎಚ್, ಲ್ಯಾಕ್ಸ್ ಲೂಗರ್ ಹಾಗೆ ಮಿಚೆಲ್ ಮೆಕಲ್ ಅವರು ಈಗ ನಮಗೆ ಹಾಲ್ ಆಫ್ ಫೇಮ್ ಅಲ್ಲಿ ಇಂಡೆಕ್ಟ್ ಕೂಡ ಆಗಿದ್ದಾರೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಕಮಲಾ ಹಾಗೆ ಶೇನ್ ಶಾಂಬ್ರಾಕ್ ಇವರಿಬ್ರು ಕೂಡ ಡಬ್ಲ್ಯೂ ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಆಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಕಮಲಾ ಯಾರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಇವರು ಕೂಡ ಕಾರ್ಡ್ ಮನುಷ್ಯನ್ ರೀತಿ ಗಿಮಿಕ್ ಅಲ್ಲಿ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಹಾಗೆ ಕೇನ್ ಶಾಮ್ರಾಕ್ ಅವರು ಕೂಡ ನಮಗೆ ಡಬ್ಲ್ಯೂ ಅಲ್ಲಿನೇ ನೋಡೋದಕ್ಕೆ ಸಿಗ್ತಾ ಇದ್ರು. ಇವರಿಬ್ರು ಕೂಡ ನಿಮಗೆ ನೆನಪಿರ್ತಾರೆ ಅಂತ ಅನ್ಕೋತೀನಿ. ಕಮಲಾ ಅವರು ಈಗ ನಮ್ಮ ನಡುವೆ ಇಲ್ಲ, ಬಟ್ ನಮ್ಮ ಕೇನ್ ಶಾಮ್ರಾಕ್ ಅವರು ಇದ್ದಾರೆ. ಸೊ ಇವರಿಬ್ರನ್ನ ಡಬ್ಲ್ಯೂ ಅವರು ಈ ಬಾರಿಯ ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಈ ಬಾರಿಯ ಹಾಲ್ ಆಫ್ ಫೇಮ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ಇನ್ನ ಒಂದು ಅದ್ಭುತವಾದ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಬಾರಿಯ ಹಾಲ್ ಆಫ್ ಫೇಮ್ ಅಲ್ಲಿ ನಮಗೆ ಪ್ರಾಬಬ್ಲಿ ಸ್ಟಿಂಗ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಈ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಿಮಗೆ ಗೊತ್ತಿರಬಹುದು, ಲ್ಯಾಕ್ಸ್ ಲೂಗರ್ ಅವ್ರನ್ನ ಡಬ್ಲ್ಯೂ ಅವರು ಈ ಬಾರಿಯ ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಮಾಡಿದ್ದಾರೆ. ಸೊ ಲ್ಯಾಕ್ಸ್ ಲೂಗರ್ ಅವ್ರನ್ನ ಇಂಡೆಕ್ಟ್ ಮಾಡೋದಕ್ಕೆ ನಮ್ಮ ಸ್ಟಿಂಗ್ ಅವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಲ್ಯಾಕ್ಸ್ ಲೂಗರ್ ಹಾಗೆ ಸ್ಟಿಂಗ್ ಇವರಿಬ್ರು ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್ ಅಂತೆ. ಸೊ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಈಗ ನಮ್ಮ ಸ್ಟಿಂಗ್ ಅವರು AEW ಜೊತೆ AEW ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ. ಸೊ ಡಬ್ಲ್ಯೂ ಅವರು ಹೋಗಿ AEW ಕಂಪನಿನೂ ಕೂಡ ಕೇಳ್ಕೋಬೇಕಾಗುತ್ತೆ. ಈ ರೀತಿ ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಸ್ಟಿಂಗ್ ನ ಅಗತ್ಯಕತೆ ಇದೆ, ನೀವು ಸ್ಟಿಂಗ್ ನ ಕಳಿಸ್ಕೊಡಿ ಅಂತ ಡಬ್ಲ್ಯೂ ಅವರು ಹೋಗಿ AEW ನ ಕೇಳಿ AEW ಕೂಡ ಒಪ್ಕೊಂಡ್ರೆ ನಮ್ಮ ಸ್ಟಿಂಗ್ ಅವರು ಲ್ಯಾಕ್ಸ್ ಲೂಗರ್ ಅವ್ರನ್ನ ಇಂಡೆಕ್ಟ್ ಮಾಡೋದಕ್ಕೆ ನಮಗೆ ಹಾಲ್ ಆಫ್ ಫೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಹಿಂದೆನೂ ಕೂಡ ನಾವು ಈ ರೀತಿ ಸಿನಾರಿಯೋನ ನೋಡಿದೀವಿ. ನಮ್ಮ ಬ್ರೇ ವೈಟ್ ಅವರು ತೀರೋದಾಗ ಬ್ರಾನ್ ಸ್ಟ್ರೋಮನ್ ಅವರ ಜೊತೆ ಎರಿಕ್ ರೋವನ್ ಅವರು ಕೂಡ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಎರಿಕ್ ರೋವನ್ ಅವರು AEW ಕಂಪನಿಯಲ್ಲಿ ಇದ್ರು. ಬಟ್ ಡಬ್ಲ್ಯೂ ಅವರು ಎರಿಕ್ ರೋವನ್ ಅವ್ರನ್ನ ಪರ್ಮಿಷನ್ ತಗೊಂಡು ಡಬ್ಲ್ಯೂ ಕಂಪನಿಗೆ ಕರ್ಕೊಂಡು ಬಂದಿದ್ರು. ಸೊ ಅದೇ ರೀತಿ ಮೂಮೆಂಟ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜೇವುಸೋ ಅವರ ಮಂಡೇ ನೈಟ್ ರೋ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಜೇವುಸೋ ಅವರು ಆಸ್ಟನ್ ಥಿಯರಿ ಅವ್ರನ್ನ ಸೋಲಿಸಿದ್ರು. ಅಂಡ್ ಈಗ ಈ ಒಂದು ಮ್ಯಾಚ್ ಯಾಕೆ ಸ್ಕ್ವಾಶ್ ಮ್ಯಾಚ್ ಆಯ್ತು ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಈ ಒಂದು ಮ್ಯಾಚ್ ಮಿನಿಮಮ್ 11 ನಿಮಿಷ ಇರಬೇಕಿತ್ತಂತೆ. ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಗೆ 11 ನಿಮಿಷನ ಕೊಟ್ಟಿದ್ರಂತೆ. ಬಟ್ ನಮ್ಮ ಜಾನ್ ಸಿನಾ ಅವರ ಆ ಒಂದು ಪ್ರೋಮೋ ಸೆಗ್ಮೆಂಟ್ ಜಾಸ್ತಿ ಟೈಮ್ ನ ತಗೊಂಡಿದ್ರಿಂದ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಟೈಮ್ ನ ಕಟ್ ಮಾಡಿ ಜೇವುಸೋ ಅವರ ಕೈಯಲ್ಲಿ ಆಸ್ಟಿನ್ ಥಿಯರಿ ಅವ್ರನ್ನ ಸ್ಕ್ವಾಶ್ ಮಾಡಿದ್ರು ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸ್ತಾ ಇದ್ದಾರೆ. ಲಿಟರಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ ಗಾಯ್ಸ್. ಆ ಕಡೆ ಸ್ಮ್ಯಾಕ್ ಡೌನ್ ಬೋರಿಂಗ್ ಆಗ್ತಾ ಇದ್ರು ಕೂಡ ನೀವು 3 ಗಂಟೆ ತಗೊಂಡೋಗಿ ನಿಲ್ಲಿಸ್ತಾ ಇದ್ದೀರಾ. ಈ ಕಡೆ ನೆಟ್ಫ್ಲಿಕ್ಸ್ ಅಲ್ಲಿ ಯಾವುದೇ ರೀತಿಯ ಟೈಮ್ ಲಿಮಿಟ್ ಇಲ್ಲ, ಆದ್ರೂ ಕೂಡ ನೀವು ಒಂದು 10-15 ನಿಮಿಷ ಜಾಸ್ತಿನೇ ಮಾಡೋದ್ ಬಿಟ್ಟು ಕರೆಕ್ಟ್ ಆಗಿ 2:30ಗೆ ನಿಲ್ಲಿಸ್ತಾ
ಗಮನಿಸ್ತಾ ಇದ್ದೀರಾ. ನನಗಂತೂ ನಮ್ಮ ಟ್ರಿಪಲ್ ಎಚ್ ಅವರ ಗಿಮಿಕ್ಕೇ ಅರ್ಥ ಆಗ್ತಾ ಇಲ್ಲ. ಒಂದಂತೂ ಅರ್ಥ ಆಗುತ್ತೆ, US ನೆಟ್ವರ್ಕ್ ಅವರು 3 ಗಂಟೆನ WWE ಕೊಟ್ಟಿದ್ದಾರೆ ಅಂದ್ರೆ ಅವರು 3 ಗಂಟೆನ ಟ್ರೈ ಮಾಡಲೇಬೇಕು, 3 ಗಂಟೆ ಅವರು ನಮಗೆ ಏನಾದರೂ ತೋರಿಸಲೇಬೇಕು. ಬಟ್ ನೆಟ್ಫ್ಲಿಕ್ಸ್ ಅಲ್ಲಿ ಯಾವುದೇ ರೀತಿಯ ಟೈಮ್ ಲಿಮಿಟ್ ಇಲ್ವಲ್ಲ, ಅದಕ್ಕೋಸ್ಕರ 3 ಗಂಟೆನೂ ಬೇಡ 2 ಗಂಟೆನೂ ಬೇಡ, ಬದಲಿಗೆ 2.5 ಗಂಟೆ ಪರ್ಫೆಕ್ಟ್ ಟೈಮ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಮಂಡೇ ನೈಟ್ ರಾ 2.5 ಗಂಟೆ ಶೋ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಹ್ಯೂಮನ್ ಬೀಯಿಂಗ್ ಜಾನ್ ಸಿನಾ ಅವರ ಬಗ್ಗೆ. ನಮ್ಮ ಜಾನ್ ಸಿನಾ ಅವರ ಫ್ಯಾನ್ಸ್ ಗಳೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀರಾ. ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗಬೇಕು ರಸಲ್ ಮೇನಿಯಾದಲ್ಲಿ. ನಾವೆಲ್ಲರೂ ಕೂಡ ಜಾನ್ ಸಿನಾ ಅವರು ರೆಕಾರ್ಡ್ ಬ್ರೇಕಿಂಗ್ ಚಾಂಪಿಯನ್ ಆಗೋದನ್ನ ನೋಡಬೇಕು ಅಂತ. ಜಾನ್ ಸಿನಾ ಅವರು ಹೀಲ್ ಸೂಪರ್ ಸ್ಟಾರ್ ಆದ್ರೂ ಕೂಡ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗಬೇಕು ಅನ್ನೋದು ನಮ್ಮ ಆಸೆ. ಅಂಡ್ ಈಗಾಗಲೇ ನಾನು ನಿಮ್ಗೆ ತಿಳಿಸಿದ್ದೀನಿ, ರಸಲ್ ಮೇನಿಯಾ ಆದ್ಮೇಲೆ ಇರ್ತಕ್ಕಂತಹ ಸ್ಮ್ಯಾಕ್ ಡೌನ್ ಶೋಗಳಿಗೆ WWE ಅವರು ಜಾನ್ ಸಿನಾ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ನಾವು ಒಂದ್ ರೀತಿ ಹಿಂಟ್ ಅಂತಾನೂ ಕೂಡ ಅನ್ಕೋಬಹುದು, ರಸಲ್ ಮೇನಿಯಾದಲ್ಲಿ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ 17 ಟೈಮ್ ಚಾಂಪಿಯನ್ ಆಗೋದಕ್ಕೆ ಅಂತ. ಅಂಡ್ ಈಗ ಮತ್ತೊಮ್ಮೆ WWE ಅವರು ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಎಸ್, ರಾ ಆಫ್ಟರ್ ರಸಲ್ ಮೇನಿಯಾ, ಅದೇ ರೀತಿ ಸ್ಮ್ಯಾಕ್ ಡೌನ್ ಆಫ್ಟರ್ ರಸಲ್ ಮೇನಿಯಾಗೆ WWE ಅವರು ಜಾನ್ ಸಿನಾ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಜಾನ್ ಸಿನಾ ಅವರು ನಮಗೆ ರಾ ಆಫ್ಟರ್ ರಸಲ್ ಮೇನಿಯಾ, ಅದೇ ರೀತಿ ಸ್ಮ್ಯಾಕ್ ಡೌನ್ ಆಫ್ಟರ್ ರಸಲ್ ಮೇನಿಯಾದಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ, ಕಂಟಿನ್ಯೂಸ್ ಆಗಿ ಒಂದ್ 2-3 ಸ್ಮ್ಯಾಕ್ ಡೌನ್ ಗಳಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಕ್ಕಿ, ಗೋ ಹೋಮ್ ಎಡಿಷನ್ ಫಾರ್ ಬ್ಲಾಕ್ ಕ್ಲಾಶ್ ಎಪಿಸೋಡ್ ಅಲ್ಲೂ ಕೂಡ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅಫ್ಕೋರ್ಸ್ ಕೋಡಿ ರೋಡ್ಸ್ ಅವರು ಕೂಡ ಅಲ್ಲಿ ಇರ್ತಾರೆ. ಬಟ್ ನಮ್ಮ ಜಾನ್ ಸಿನಾ ಅವರು ರೆಗ್ಯುಲರ್ ಆಗಿ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇರೋದನ್ನ ನೋಡಿದ್ರೆ 100% ಅವರು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗ್ತಾರೆ ಅಂತ ಅನ್ಕೋತೀನಿ. ಅನ್ಲೆಸ್ ನಮ್ಮ ಟ್ರಿಪಲ್ ಎಚ್ ಅವ್ರು ಏನಾದ್ರು ಶಾಕ್ ನ ಕೊಡೋದಕ್ಕೆ, ಇಡೀ ಜಗತ್ನ ಶಾಕ್ ನ ಮಾಡೋದಕ್ಕೆ ಡಿಸಿಷನ್ ನ ಚೇಂಜ್ ಮಾಡಲಿಲ್ಲ ಅಂದ್ರೆ, ಸೊ ನಮ್ಮ ಟ್ರಿಪಲ್ ಎಚ್ ಅವರು ಡಿಸಿಷನ್ ನ ಚೇಂಜ್ ಮಾಡದೇ ಇರಲಿ ಅಂತ ಅನ್ಕೋತೀನಿ. ಯಾಕಂದ್ರೆ ಈಗ ಟ್ರಿಪಲ್ ಎಚ್ ಅವರು ರಸಲ್ ಮೇನಿಯಾ ಆದ್ಮೇಲೆ ಎಲ್ಲಾ ಶೋಗಳಿಗೂ ಕೂಡ ನಮ್ಮ ಜಾನ್ ಸಿನಾ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಜಾನ್ ಸಿನಾ ಅವರು ಗೆಲ್ಲೋದು ಕನ್ಫರ್ಮ್ ಅಂತಾನೆ ಅನಿಸ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ, ನಮ್ಮ ಜಾನ್ ಸಿನಾ ಅವರು ಗೆಲ್ತಾರೋ ಇಲ್ವಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.